ಬಹುನಿರೀಕ್ಷಿತ ಕಾಂಗ್ರೆಸ್ನ 5ನೇ ಗ್ಯಾರಂಟಿ ಇವತ್ತು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಈಗಾಗಲೇ ಬೆಳಗ್ಗೆನೇ ಕೂಡ ಇಬ್ಬರು ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಆಗಿರ್ಬೋದು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ವೀಕ್ಷಣೆ ಎಲ್ಲ ಮಾಡ್ತಾ ಇದ್ದಾರೆ. ಯಾವ ಸಿದ್ಧತೆ ಆಗ್ತದೆ ನಮ್ಮ ಜೊತೆಗೆ ಸಚಿವರು ಮಾತಾಡಲಿಕ್ಕಿದ್ದಾರೆ. ಸರ್, ಯಾವ ರೀತಿ ಎಲ್ಲ ಸಿದ್ಧತೆ ಆಗ್ತಾ ಇದೆ? ಕೊನೆ ಕ್ಷಣದಲ್ಲಿ ಏನೇನು ಕ್ಷಣಗಳು ಆರಂಭ ಆಗಿದೆ? ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿವೆ ಮತ್ತು ಎಲ್ಲ ಕಡೆಯಿಂದ ಯುವಕರು ಮತ್ತು ಎಲ್ಲ ಜನರು ಕೂಡ ಸುಮಾರು 10:30 ಗಂಟೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಎಲ್ಲ ಸಿದ್ಧತೆಗಳಾಗಿವೆ. ಹಾಗಾಗಿ ನಾನು ಮತ್ತು ಮಧು ಬಂಗಾರಪ್ಪನವರು ಇಲ್ಲಿ ಸ್ಥಳ ವೀಕ್ಷಣೆಗೆ ಬಂದಿದ್ದೀವಿ. ಇಲ್ಲಿ ಕೊನೆ ಕ್ಷಣದಲ್ಲಿ ಏನೇನು ಅರೇಂಜ್ಮೆಂಟ್ಸ್ ಆಗಬೇಕು ಅದನ್ನು ಚೆಕ್ ಮಾಡ್ತಾಯಿದ್ದೀವಿ. ಎಲ್ಲ ಸರಿಯಾಗಿದೆ, ಯಶಸ್ವಿ ಆಗ್ತದೆ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಸಂಪೂರ್ಣ ವಿಶ್ವಾಸ ಇದೆ. ಸರ್, ಈಗಾಗಲೇ ಸಾಕಷ್ಟು ನಿರೀಕ್ಷೆ ಇತ್ತು. ಅಂದರೆ ನಿರುದ್ಯೋಗಿ ಯುವಕರಿಗೆ ಒಂದು ನೀವು ಚುನಾವಣೆ ಮೊದಲು ಭರವಸೆ ಕೊಟ್ಟಿದ್ರಿ, ಅದು 5ನೇ ಗ್ಯಾರಂಟಿ ಈಗ ಇವತ್ತು ಕೂಡ ಪೂರೈಸ್ತಾ ಇದ್ದೀರಾ. ಹಾಗಾಗಿ ಎಷ್ಟು ರಿಜಿಸ್ಟರ್ ಆಗಿದೆ, ಏನೆಲ್ಲ ಯುವಕರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ಈಗಾಗಲೇ ನಿನ್ನೆವರೆಗೆ 66,000 ರಿಜಿಸ್ಟ್ರೇಷನ್ ಆಗಿದೆ ಮತ್ತು ರಾಜ್ಯದ ಯುವಕರಿಗೆ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಜೊತೆ ಇರ್ತದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮತ್ತು ನಿಮಗೆ ಏನು ಮಾತು ಕೊಟ್ಟಿದ್ವಿ, ನಾವು ನುಡಿದಂತೆ ನಡೆದಿದ್ದೀವಿ. ಮುಂದೆನೂ ಕೂಡ ಯುವಕರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಗಿದೆ. ಯುವ ನಿಧಿ ಜೊತೆ ಯುವಕರಿಗೆ ಕೌಶಲ್ಯ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೂ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ. ಹಾಗಾಗಿ ಎಲ್ಲ ಯುವಕರು ಯುವ ನಿಧಿಯ ಲಾಭವನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಸರ್, ಇವತ್ತು ಮುಖ್ಯಮಂತ್ರಿಗಳು ಎಷ್ಟು ಗಂಟೆಗೆ ಬರ್ತಾರೆ, ಉದ್ಘಾಟನೆ ಆಗುತ್ತೆ, ಮತ್ತು ಯಾವ ಸಚಿವರು ಭಾಗವಹಿಸ್ತಾರೆ, ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸ್ತಾರೆ ಹೇಗಂತ? ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಸುಮಾರು 12 ಗಂಟೆಗೆ ಈ ಸ್ಟೇಜಿಗೆ ಅವರು ಬರ್ತಾರೆ. ಆಮೇಲೆ ಅನೇಕ ಸಚಿವರು ಬರ್ತಾ ಇದ್ದಾರೆ. ಸುಮಾರು 10-12 ಸಚಿವರು ಬರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಂದ 11 ಗಂಟೆಗೆ ಅಲ್ಲಿಂದ ಸ್ಪೆಷಲ್ ಏರ್ಕ್ರಾಫ್ಟು ಟೇಕ್ ಆಫ್ ಆಗ್ತಕ್ಕಂಥ ನಿರೀಕ್ಷೆ ಇದೆ. ಸರ್, ಸಾಕಷ್ಟು ಈಗ ಏನು 5 ಗ್ಯಾರಂಟಿಗಳ ಬಗ್ಗೆ ಇವತ್ತು 5ನೇ ಗ್ಯಾರಂಟಿ ಪೂರೈಸಿದ್ದೀರಾ, 4 ಗ್ಯಾರಂಟಿ ಪೂರೈಸಿದ್ದೀರಾ. BJP ಸಾಕಷ್ಟು ಆರೋಪ ಮಾಡ್ತಿದೆ. ಅಂದರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗ್ತಾ ಇದೆ, ಈ ಗ್ಯಾರಂಟಿ ಹೆಸರಲ್ಲಿ ದುಂದು ವೆಚ್ಚ ಆಗ್ತಾ ಇದೆ, ಸರ್ಕಾರದ ತೆರಿಗೆ ಪೋಲಾಗ್ತಾಯಿದೆ ಅಂತೇಳಿ ಆರೋಪ BJP ನಾಯಕರು ಮಾಡ್ತಿದ್ದಾರೆ. ನೋಡಿ, ಕೆರೆಯ ನೀರು ಕೆರೆಗೆ ಚೆಲ್ಲುವಂತೆ ನಮ್ಮ ಏನು ಶರಣರು ಹೇಳಿದ್ದಾರೆ, ಅದೇ ರೀತಿಯಾಗಿ ಇವತ್ತು ಸರ್ಕಾರದ ದುಡ್ಡು ಯಾರ್ದೋ ದುಡ್ಡು ಅಲ್ಲ, ಅದು ಸಾರ್ವಜನಿಕರ ದುಡ್ಡು. ಅದು ಈ ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂಥದ್ದು ಸಾಮಾನ್ಯ ಜನರ ಬಡವರ ಹಣ. ಅದು ಬಡವರಿಗೆ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ BJP ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರ ಪರಂಪರೆ ಇದೆಯಲ್ಲ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ 11 ಲಕ್ಷ ಕೋಟಿ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ, ಆದರೆ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಅವರಿಗೆ ಕೇಂದ್ರ ಸರ್ಕಾರಕ್ಕಾಗಲಿ BJP ಅವರಿಗಾಗಲಿ ಬಡವರ ಬಗ್ಗೆ ಅಸಡ್ಡೆ ಇದೆ ಅವರಿಗೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಈ ದೇಶದ ಬಡವರ ಅವರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡಬೇಕಂಥದ್ದೇ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಮಾರು 58,000 ಕೋಟಿ ಅಂದರೆ ನಮ್ಮ ಬೊಕ್ಕಸದ ಸಿಂಹಪಾಲನ್ನು ನಾವು ಬಡವರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ. ಇದು ಒಂದು ವೆಲ್ಫೇರ್ ಪ್ರೋಗ್ರಾಮ್ ಆಗಿದೆ. ಇದು ಬಡವರ ಜೀವನದಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ಪ್ರಯತ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡ್ತದೆ. ಕಾಂಗ್ರೆಸ್ ಪಕ್ಷದ ಆಡಳಿತ ಈ ದೇಶದ ಬಡವರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ನಾವು ಅಧಿಕಾರದಿದ್ದಾಗ ಯಾವಾಗಲೂ ಕೂಡ ಮಾಡಿದ್ದೀವಿ. ಈ ದೇಶದಲ್ಲಿ ತಂದಿರತಕ್ಕಂಥ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಕಾನೂನುಗಳಿರ್ಬೋದು, ಅದು ಭೂ ಸುಧಾರಣೆ ಕಾಯ್ದೆಯಿಂದ ಹಿಡ್ಕೊಂಡು ಇವತ್ತು ಜನರಿಗೆ ಓಲ್ಡ್ ಏಜ್ ಪೆನ್ಷನ್ ಕೊಡ್ತಕ್ಕಂಥದ್ದು, ವಿಧವಾ ಪೆನ್ಷನ್ ಕೊಡ್ತಕ್ಕಂಥದ್ದು, ಜನರ ವಿಶೇಷವಾಗಿ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಅಧಿಕಾರದಾಗಿದ್ದಾಗ ನಾವು ಮಾಡಿದ್ದೀವಿ, ಈಗಲೂ ಮಾಡ್ತೀವಿ. ಯಾಕಂದರೆ ಇದು ಜನರ ಹಣ ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದನ್ನು BJP ಅವರಿಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅಂದರೆ ಎಲ್ಲೋ ಒಂದು ಕಡೆಯಿಂದ ಟಾರ್ಗೆಟ್ ಗ್ಯಾರಂಟಿಗಳಾಗ್ತದೆ, ಕಾಂಗ್ರೆಸ್ ಏನು ಗ್ಯಾರಂಟಿ ಇದ್ದಾವೆ ಅದನ್ನು BJP ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಪಾಲಿಸಿ ಇದೆ. ಏನಂದರೆ ಈ ದೇಶದಲ್ಲಿ ಅವರು ಯಾವತ್ತೂ ಕೂಡ ಬಡವರಿಗೆ ರೈತರಿಗೆ ಅವರು ಎಂದೂ ಕೂಡ BJP ಅವರು ಅವ್ರಿಗೆ ಸೇರಲ್ಲ. ಅವರು ಅಂದರೆ ಬಡವರು ಮತ್ತು ರೈತರು ಅಂದರೆ ಅವ್ರಿಗೆ ಅಸಡ್ಯ. ಹಾಗಾಗಿ ಆಮೇಲೆ ನೀವು ನೋಡಿದ್ರಲ್ಲ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ರಾಜ್ಯದ ಯುವಕರಿಗೆ ಮೋಸ ಮಾಡಿದ್ರು BJP ಅವರು. ಆ PSI ಹಗರಣ ಇದೆಯಲ್ಲ, ಈ ರಾಜ್ಯದ ಯುವಕರ ಅದೇನು ವಿಶ್ವಾಸ ಇತ್ತು ನಮ್ಮ ವ್ಯವಸ್ಥೆ ಮೇಲೆ, ಅದನ್ನು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಹಿಂದಿನ BJP ಸರ್ಕಾರ ಅವರು ಮಾಡಿರ್ತಕ್ಕಂಥ ಕೃತ್ಯ ಅದು PSI ಹಗರಣ. ಹಾಗಾಗಿ ನಮ್ಮ ಸರ್ಕಾರ ಈ ರಾಜ್ಯದ ಯುವಕರಿಗೆ
ಮತ್ತೊಮ್ಮೆ ಭರವಸೆಯನ್ನು ಮೂಡಿಸಿ ಅವರಿಗೆ ನಮ್ಮ ಪರೀಕ್ಷೆಗಳಲ್ಲಿ ಪಾರದರ್ಶಕತೆಯನ್ನು ತಂದು ಒಂದು ಉಜ್ವಲ ಭವಿಷ್ಯವನ್ನು ಯುವಕರಿಗೆ ಕಟ್ಟಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಯುವ ನಿಧಿ ಕಾರ್ಯಕ್ರಮದ ಜೊತೆ 4 ಇನ್ನೂ ಬೇರೆ ಬೇರೆ ಏನು ನಮ್ಮ ಗ್ಯಾರಂಟಿಗಳಿವೆ, 5 ಗ್ಯಾರಂಟಿಗಳನ್ನು ನಾವು ಸಂಪೂರ್ಣವಾಗಿ ನಿಸ್ವಾರ್ಥತೆಯಿಂದ ಕಟ್ಟಕಡೆಯ ಮನುಷ್ಯನಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಎಷ್ಟು ಜನರ ಖಾತೆಗೆ ಹಣ ಜಮಾ ಆಗ್ಬೋದು ಯುವಕರಿಗೆ ಇವತ್ತೊಂದು ಸುಮಾರು ನಮ್ಮ ಅವರು ರಿಸಲ್ಟ್ ಡಿಕ್ಲೇರ್ ಆಗಿ 6 ತಿಂಗಳು ಯಾರ್ಯಾರ್ದು ಇವತ್ತಿಗೆ ಕಂಪ್ಲೀಟ್ ಆಗ್ತದೆ ಅವ್ರಿಗೆಲ್ಲರೂ ಕೂಡ ಇವತ್ತು ಡೆಬಿಟಿ ಆಗುತ್ತದೆ. ಬಹುಶಃ ಒಂದು ಸುಮಾರು 4,000 ರಿಂದ 5,000 ಜನರಿಗೆ ಇವತ್ತಾಗುತ್ತೆ ಮತ್ತು ದಿನನಿತ್ಯ ಆಗ್ತಾ ಹೋಗುತ್ತೆ. ಯಾರು ರಿಸಲ್ಟ್ ಡಿಕ್ಲೇರ್ ಆಗಿ 6 ತಿಂಗಳಾಗ್ತದೆ ಆಟೋಮೆಟಿಕಲಿ ಅವರಿಗೆ ಡಿ.ಬಿ.ಟಿ ಆಗ್ತಾ ಹೋಗ್ತದೆ. ಇದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತಾಗಿದೆ. ಈಗಾಗಲೇ ಏನು ಬಿಜೆಪಿ ಕಾಂಗ್ರೆಸ್ ಏನು 4 ಗ್ಯಾರಂಟಿಗಳನ್ನು ಕೊಟ್ಟಿತ್ತು, 5ನೇ ಗ್ಯಾರಂಟಿ ಇವತ್ತು ಯುವ ನಿಧಿ ಮೂಲಕವಾಗಿ ಪೂರೈಸಿದೆ. ಅದರ ಜೊತೆಗೆ ಬಿಜೆಪಿ ಏನು ಟಾರ್ಗೆಟ್ ಮಾಡ್ತಾ ಇದೆ, ಆ ಟಾರ್ಗೆಟ್ ಕೂಡ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಏನು ಬಡವರ ಪರವಾಗಿರುವಂಥ ಕಾಂಗ್ರೆಸ್ ಪಕ್ಷ ಆಗಿದೆ. ಹಾಗಾಗಿ ಬಡವರಿಗೆ ಏನಂದರೆ ಸರ್ಕಾರದ ಹಣ ಬಡವರಿಗೆ ನೇರವಾಗಿ ತಲುಪುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾನೆ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ.